Good morning, my dear students. Today I will discuss about capacitance of capacitor chapter. ಇಲ್ಲಿ ಈ ಫಸ್ಟು ಈ ಕ್ಯಾಪಾಸಿಟೆನ್ಸ್ ಆಫ್ ಕ್ಯಾಪಾಸಿಟರ್ ಚಾಪ್ಟರ್ಲಿ ಡೆಫಿನಿಷನ್ ಆಫ್ ಕ್ಯಾಪಾಸಿಟೆನ್ಸ್ ನಾವು ತಿಳ್ಕೊಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ಯಾಪಾಸಿಟೆನ್ಸ್? ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಎಕ್ಸಾಮಿನೇಷನ್ ಆಸ್ ವೆಲ್ ಆಸ್ CET. ಕ್ಯಾಪಾಸಿಟೆನ್ಸ್ ಆಫ್ ಕಂಡಕ್ಟರ್ ಅಂದ್ಕೊಳ್ಳಿ. capacitance of conductor, very important definition for derive the derivations. ಇಲ್ಲಿ capacitance of conductor ಅಂದ್ರೆ ಏನು ಅಂತ ತಿಳ್ಕೊಬೇಕು. ನೋಡಿ, ಇಲ್ಲಿ ಒಂದು ಕಂಡಕ್ಟರ್ ಅಂದ್ರೆ ಗೊತ್ತು, ಎಬಿಲಿಟಿ ಟು ಅಲೋ ದ ಎಲೆಕ್ಟ್ರಿಸಿಟಿ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಅಂತ ಹೇಳ್ಬಿಟ್ಟು. ಇಲ್ಲಿ ಈ ಕೆಪಾಸಿಟೆನ್ಸ್ ಆಫ್ ಕಂಡಕ್ಟರ್ ಅಂದ್ರೆ ಒಂದು ಕಂಡಕ್ಟರ್ ಅಲ್ಲಿ ಎಷ್ಟು ಚಾರ್ಜಸ್ ನ ಹೋಲ್ಡ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇದೆ ಅನ್ನೋದು ಮೆಜರ್ ಮಾಡ್ತಕ್ಕಂಥ ಐಡಿಯಾ. ನೋಡಿ, ಒಂದು ಕಂಡಕ್ಟರ್ಗೆ ನಮ್ಮ ಅಮೌಂಟ್ ಆಫ್ ಚಾರ್ಜಸ್ ನಾವು ಫಿಲ್ ಮಾಡ್ತಾ ಬಂದ್ರೆ, ಸಪ್ಲೈ ಮಾಡ್ತಾ ಬಂದ್ರೆ ಅದರ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ಪೊಟೆನ್ಷಿಯಲ್ ರೈಸ್ ಆಗುತ್ತೆ. ಅದನ್ನ ಇಲ್ಲಿ ಅಮೌಂಟ್ ಆಫ್ ಚಾರ್ಜ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ಪೊಟೆನ್ಷಿಯಲ್ ಅಂತ ಕರಿತೀವಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಈಗ ಇಲ್ಲಿ Q ಈಸ್ ಈಕ್ವಲ್ ಟು, ನೋಡಿ, ಪ್ರಪೋರ್ಷನಾಲಿಟಿ ಎಲಿಮಿನೇಟ್ ಮಾಡೋಕ್ಕೆ ಒಂದು ಕಾನ್ಸ್ಟೆಂಟ್ ಸೇರಿಸ್ತೀವಿ, C ಅಂತ ಕರಿತೀವಿ, ಇಂಟು V. ಈ C ನೇ ಕೆಪಾಸಿಟೆನ್ಸ್ ಆಫ್ ಕಂಡಕ್ಟರ್ ಅಂತ. ಹಾಗಿದ್ಮೇಲೆ C ಈಸ್ ಈಕ್ವಲ್ ಟು Q ಬೈ V. C is equal to Q by V is the mathematical expression for capacitance of conductor. ಹಂಗಿದ್ಮೇಲೆ ವಾಟ್ ಇಸ್ ದ ಮೀನಿಂಗ್ ಆಫ್ capacitance of conductor? ಡಿಫೈನ್ ಮಾಡಿ. ನೋಡಿ, ಇಲ್ಲಿ ಡೆಫಿನಿಷನ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮಿನೇಷನ್ ಕೇಳ್ತಾರೆ. ಈ ಫಾರ್ಮುಲಾನ ಮುಂದಿನ ಡಿರೈವೇಷನ್ಗಳಿಗೆ ಯೂಸ್ ಮಾಡ್ಕೊಂತೀವಿ. ಏನು ವಾಟ್ ಇಸ್ ದ ಮೀನಿಂಗ್ ಆಫ್ ಕೆಪಾಸಿಟೆನ್ಸ್ ಆಫ್ ಕಂಡಕ್ಟರ್ ಅಂದರೆ, ನೋಡಿ, ಇದು ಚಾರ್ಜು, ಇದು ಪೊಟೆನ್ಷಿಯಲ್, ಇದನ್ನ ರೇಷಿಯೋದಲ್ಲಿ ಹೇಳೋದು. It is the amount of electrical charges are required to raise the potential by unit volt. ಒಂದು ವೋಲ್ಟೇಜ್ನ ಜಾಸ್ತಿ ಮಾಡೋಕ್ಕೆ ನಾವು ಚಾರ್ಜಸ್ನ ಎಷ್ಟು ಅಮೌಂಟ್ ಸಪ್ಲೈ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟ್ನ ನಾವು ಕೆಪಾಸಿಟೆನ್ಸ್ ಅಂತ ಕರಿತೀವಿ. ಅಂದರೆ ಎಷ್ಟೋ ಚಾರ್ಜಸ್ ಬಿಟ್ಟರೆ ಎಷ್ಟೋ ವೋಲ್ಟೇಜ್ ಜಾಸ್ತಿ ಆಗುತ್ತೆ, ಪೊಟೆನ್ಷಿಯಲ್ ಜಾಸ್ತಿ ಆಗುತ್ತೆ, ಅದನ್ನೇ ನಾವು ಕೆಪಾಸಿಟೆನ್ಸ್ ಅಂತ ಕರಿತೀವಿ. C is equal to Q by V. ವೆರಿ ಇಂಪಾರ್ಟೆಂಟು. ನೋಡಿ, ಇಲ್ಲಿ ಈ ಸಿಗೆ ಫಾರ್ಮುಲಾಗೆ SI ಯೂನಿಟ್ ಬೇಕು. ನೋಡಿ, SI ಯೂನಿಟ್ ನಥಿಂಗ್ ಬಟ್ ಜೌಲ್ ಪರ್ ವೋಲ್ಟ್ ಅಂತ ಡೈರೆಕ್ಟಾಗಿ ಹೇಳ್ಬೋದು. ಆದರೆ ಒಂದು ಪ್ರಾಕ್ಟಿಕಲ್ ಯೂನಿಟ್ ಹೇಳ್ತೀವಿ, FARAD, ಫ್ಯಾರೆಡ್. ಏನೋ FARAD, ಫ್ಯಾರೆಡ್ ಅಂತ. ಪ್ರಾಕ್ಟಿಕಲ್ ಯೂನಿಟ್ ಆಫ್ ಕೆಪಾಸಿಟೆನ್ಸ್ ಆಫ್ ಕಂಡಕ್ಟರ್ ರೆಪ್ರೆಸೆಂಟೆಡ್ ಬೈ ಫ್ಯಾರೆಡ್. ಇದನ್ನ ನಾವು ನ್ಯಾನೋ ಫ್ಯಾರೆಡ್, ಪಿಕೋ ಫ್ಯಾರೆಡ್, ಮೈಕ್ರೋ ಫ್ಯಾರೆಡ್ ಅಂತ ಪ್ರಾಬ್ಲಮ್ಗಳು ಬಂದಾಗ ಹೇಳ್ತೀವಿ. ನೆಕ್ಸ್ಟ್, ಇಲ್ಲಿ ಕೆಪಾಸಿಟೆನ್ಸ್ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಕೆಪಾಸಿಟೆನ್ಸ್ ಆಫ್ ಕಂಡಕ್ಟರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನೆಕ್ಸ್ಟ್ ತಿಳ್ಕೊಬೇಕು. ನೋಡಿ, ಇಲ್ಲಿ ಕಂಡಕ್ಟರು, ಈ ಕಂಡಕ್ಟರ್ಗೆ ಚಾರ್ಜು ಸ್ಟೋರ್ ಆಗ್ತಕ್ಕಂಥ ಒಂದು ಡಿಪೆಂಡೆಂಟ್ ಫ್ಯಾಕ್ಟರ್ ಯಾವುವು, ಚಾರ್ಜ್ನ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಡಿಪೆಂಡೆಂಟ್ ಫ್ಯಾಕ್ಟರ್ ಯಾವುದು ಅಂದರೆ, ನಂಬರ್ 1 ಸೈಜ್ ಆ್ಯಂಡ್ ಶೇಪ್ ಅಂತ. ಯಾವುದು? ಸೈಜ್ ಆ್ಯಂಡ್ ಶೇಪ್ of the conductor, first dependent factor. Number 2, presence of nearby the conductor. ನೋಡಿ, ಈ ಕಂಡಕ್ಟರ್ ಇದು ಚಾರ್ಜ್ ಆಗ್ತಾ ಇದೆ, ಇದು ಚಾರ್ಜ್ ಸಪ್ಲೈ ಮಾಡ್ತಿದ್ದೀವಿ, ಇನ್ನೊಂದು ಕಂಡಕ್ಟರ್ ಏನಾದರೂ ಹತ್ರದಲ್ಲಿದ್ದರೆ ಚಾರ್ಜಸ್ ಇಂಡ್ಯೂಸ್ ಆಗುತ್ತೆ ಅಕಾರ್ಡಿಂಗ್ ಟು ದ ರೂಲ್ ಆಫ್ ಎಲೆಕ್ಟ್ರಿಫಿಕೇಶನ್. ಅದ್ರ ಮೇಲೂ ಈ ಒಂದು ಸ್ಟೋರ್ ಆಗ್ತಕ್ಕಂಥ ಕೆಪಾಸಿಟೆನ್ಸು ಡಿಪೆಂಡ್ ಆಗಿರುತ್ತೆ. ನಂಬರ್ 3, ಡೈಎಲೆಕ್ಟ್ರಿಕ್ ಮೀಡಿಯಂ. ಡೈಎಲೆಕ್ಟ್ರಿಕ್ ಮೀಡಿಯಂ ಅಂದರೆ ಫಸ್ಟ್ ಚಾಪ್ಟರ್ ಹೇಳ್ಬಿಟ್ಟಿದ್ದೀನಿ. ಈ ಡೈಎಲೆಕ್ಟ್ರಿಕ್ ಮೀಡಿಯಮ್ಮು ಸರೌಂಡಿಂಗಲ್ಲಿ ಅಥವಾ ಅಲ್ಲಿರ್ತಕ್ಕಂಥ ಒಂದು ಕಂಡಕ್ಟರ್ ಇನ್ ಬಿಟ್ವೀನಲ್ಲಿ ಸ್ಟೋರ್ ಆಗೋದ್ರಿಂದಲೂ ಡಿಪೆಂಡ್ ಆಗಿರುತ್ತಂತೆ. ಯಾವುದು? ಈ ಎಬಿಲಿಟಿ ಆಫ್ ಕೆಪಾಸಿಟೆನ್ಸ್ ಆಫ್ ಕಂಡಕ್ಟರ್. ಇವನ್ನ ನಾವು ಫ್ಯಾಕ್ಟರ್ ಡಿಪೆಂಡ್ಸ್ ಆನ್ ಕೆಪಾಸಿಟೆನ್ಸ್ ಆಫ್ ಕಂಡಕ್ಟರ್ ಅಂತೀವಿ. ನಂಬರ್ 1 ಸೈಜ್ ಅಂಡ್ ಶೇಪ್, ನಂಬರ್ 2 ಪ್ರೆಸೆನ್ಸ್ ಆಫ್ ನಿಯರ್ ಬೈ ದ ಕಂಡಕ್ಟರ್, ನಂಬರ್ 3 ಡೈಎಲೆಕ್ಟ್ರಿಕ್ ಮೀಡಿಯಂ. ಕೇಳ್ತಾರೆ, ಮೆನ್ಷನ್ ದ ಫ್ಯಾಕ್ಟರ್ ಡಿಪೆಂಡೆನ್ಸ್ ಆಫ್ ಕೆಪಾಸಿಟೆನ್ಸ್ ಆಫ್ ಕಂಡಕ್ಟರ್ ಅಂತ. ಸೈಜ್ ಅಂಡ್ ಶೇಪ್ ಅಂತ ಬರೀಬೇಕು, ಪ್ರೆಸೆನ್ಸ್ ಆಫ್ ನಿಯರ್ ಬೈ ದ ಕಂಡಕ್ಟರ್, ಥರ್ಡ್ ಒನ್ ಡೈಎಲೆಕ್ಟ್ರಿಕ್ ಮೀಡಿಯಂ ಅಂತ ಬರೀಬೇಕು ನೀವು. ಇದು ಇಲ್ಲಿರ್ತಕ್ಕಂಥ ಬೇಸಿಕ್ ಡೆಫಿನಿಷನ್. ಇದಕ್ಕೆ ನಾವು ಡೈಮೆನ್ಷನಲ್ ಫಾರ್ಮುಲಾ ಬರೀಬೇಕು ಅಂದರೆ, ನೋಡಿ, ಡೈಮೆನ್ಷನಲ್ ಫಾರ್ಮುಲಾನು ಇಂಪಾರ್ಟೆಂಟು.
ಡೈಮೆನ್ಷನಲ್ ಫಾರ್ಮುಲಾ ಏನಾಗುತ್ತೆ, ಸಿ ಈಕ್ವಲ್ ಟು ಚಾರ್ಜ್ಗೆ ಅಟ್ ಅಂತ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಎ ಟು ದ ಪವರ್ ಆಫ್ 1 ಟಿ ಟು ದ ಪವರ್ ಆಫ್ 1 ಅಂತ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಓವರ್ ಪೊಟೆನ್ಷಿಯಲ್ಗೆ ಡೈಮೆನ್ಷನಲ್ ಫಾರ್ಮುಲಾ ನಿಮಗೆ ಗೊತ್ತು, ವರ್ಕ್ ಡನ್ ಪರ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಅಂತ ಕರಿತೀವಿ ನಾವು, ಹೇಳ್ಕೊಟ್ಟಿದ್ದೀನಿ ಪ್ರೀವಿಯಸ್ ಚಾಪ್ಟರ್ಲಿ. ವರ್ಕ್ ಡನ್ಗೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಎಮ್ ಟು ದಿ ಪವರ್ ಆಫ್ 1 ಎಲ್ ಟು ದಿ ಪವರ್ ಆಫ್ 1 ಟಿ ಟು ದಿ ಪವರ್ ಆಫ್ -2 ಅನ್ನೋದು ಫೋರ್ಸಿಗೆ, ಡಿಸ್ಪ್ಲೇಸ್ಮೆಂಟ್ಗೆ ಎಲ್ ಟು ದಿ ಪವರ್ ಆಫ್ 1 ಡಿವೈಡೆಡ್ ಬೈ ಚಾರ್ಜ್ಗೆ ಅಟ್ಟು ಎ ಟು ದಿ ಪವರ್ ಆಫ್ 1 ಟಿ ಟು ದಿ ಪವರ್ ಆಫ್ 1. ಈಗ ಸಿಂಪ್ಲಿಫೈ ಮಾಡಿದ್ರೆ ಎಮ್ ಟು ದಿ ಪವರ್ ಆಫ್ 1 ಎಲ್ ಟು ದಿ ಪವರ್ ಆಫ್ 1 ಟಿ ಟು ದಿ ಪವರ್ ಆಫ್ ನೋಡಿ +1 ಇದೆ, ಮೇಲಕ್ಕೆ ಹೋದರೆ -3 ಆಯಿತು. -3 ಎ ಟು ದಿ ಪವರ್ ಆಫ್ ನೋಡಿ ಎಲ್ ಟು ದಿ ಪವರ್ ಆಫ್ 1 ಎಲ್ ಟು ದಿ ಪವರ್ ಆಫ್ 1 ಇಲ್ಲಿ ಎಲ್ ಟು ದಿ ಪವರ್ ಆಫ್ 2 ಆಯಿತು, ಇಲ್ಲಿ ಟಿ ಟು ದಿ ಪವರ್ ಆಫ್ -3 ಆಯಿತು, ಎ ಟು ದಿ ಪವರ್ ಆಫ್ -1 ಆಯಿತು. ನೋಡಿ ಡೈಮೆನ್ಷನ್ ಫಾರ್ಮುಲಾ ಬಯಟ್ ಮಾಡಿ ಬರಲ್ಲ, ಏನಾಗುತ್ತೆ, ಎ ಟು ದ ಎಮ್ ಟು ದಿ ಪವರ್ ಆಫ್ -1 ಎಲ್ ಟು ದಿ ಪವರ್ ಆಫ್ -2 ಟಿ ಟು ದಿ ಪವರ್ ಆಫ್ 4 ಎ ಟು ದಿ ಪವರ್ ಆಫ್ 2. ಇದು ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಕೆಪಾಸಿಟೆನ್ಸ್ ಆಫ್ ಕಂಡಕ್ಟರ್. ಇಷ್ಟು ಬೇಸಿಕ್ ಐಡಿಯಾ ಅಬೌಟ್ ಕೆಪಾಸಿಟೆನ್ಸ್ ಆಫ್ ಕಂಡಕ್ಟರ್. ಈಗ ನೆಕ್ಸ್ಟ್ ಐ ವಿಲ್ ಗೋ ಟು ಡೆರವೇಷನ್ಸ್ ಅಲ್ಲಿ ಫಸ್ಟ್ ಡೆರವೇಷನ್ ವೆರಿ ಇಂಪಾರ್ಟೆಂಟು, ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಹಂಗಿದ್ಮೇಲೆ ಇಲ್ಲಿ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂದ್ರೆ ಏನು? Capacitor is a device used to storing large amount of electrical charges in small area. ನೋಡಿ ಅದನ್ನ ಕೆಪಾಸಿಟರ್ ಅಂತ ಕರಿತೀವಿ. ವರ್ಡ್ ಜ್ಞಾಪಕದಲ್ಲಿ ಇಟ್ಕೋಬೇಕು, ಕೆಪಾಸಿಟರ್ is a device used to storing the large amount of electrical charges. It is symbolically represented by ನೋಡಿ ಕೆಪಾಸಿಟರ್ನ ಸಿಂಬಲ್ ಏನು, ಈಕ್ವಲ್ ಪ್ಯಾರಲಲ್ ಲೈನು, ಇದಕ್ಕೆ ಕೆಪಾಸಿಟೆನ್ಸ್ ಸಿ ಅಂತ ಬರಿತೀವಿ. ಡೆರವೇಷನ್ಗಳಲ್ಲಿ ಸರ್ಕ್ಯೂಟ್ ಬರೀಬೇಕಾದ್ರೆ ಜ್ಞಾಪಕದಲ್ಲಿ ಇಟ್ಕೊಂಡಿರ್ಬೇಕು. ಇದನ್ನ ಸಿ ಕೆಪಾಸಿಟೆನ್ಸ್ ಅಂತೀವಿ. ಸಿ ಅಂದರೆ ಕೆಪಾಸಿಟೆನ್ಸ್ ಆಫ್ ದ ಕಂಡಕ್ಟರ್, ಸಿ ಅಂದರೆ ಕೆಪಾಸಿಟೆನ್ಸ್ ಆಫ್ ದ ಕಂಡಕ್ಟರ್. ಇದಕ್ಕೆ ಚಾರ್ಜ್ ಸ್ಟೋರ್ ಆಗುತ್ತೆ, ಇದರ ಪೊಟೆನ್ಷಿಯಲ್ಲು ವಿ ಇರುತ್ತೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಕೆಪಾಸಿಟರ್ ಅಂತ ಹೇಳ್ತೀವಿ. ವಿ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಕೆಪಾಸಿಟೆನ್ಸ್ ಆಫ್ ದ ಕಂಡಕ್ಟರ್. ಇಷ್ಟು ಬೇಸಿಕ್ ರೆಪ್ರೆಸೆಂಟೇಷನ್ ಗೊತ್ತಾಯ್ತಲ್ಲ. ಈ ಕೆಪಾಸಿಟರ್ ಅಂದರೆ ಡಿವೈಸ್ ಯೂಸ್ಡ್ ಟು ಸ್ಟೋರಿಂಗ್ ಲಾರ್ಜ್ ಅಮೌಂಟ್ ಆಫ್ ಎಲೆಕ್ಟ್ರಿಕಲ್ ಚಾರ್ಜಸ್ ಈ ಸ್ಮಾಲ್ ರೀಜನ್ ಈಸ್ ಕಾಲ್ಡ್ ಕೆಪಾಸಿಟರ್. ಈ ಕೆಪಾಸಿಟರ್ನ ನಾವು ಟಿವಿ, ರೇಡಿಯೋ, ಕಂಪ್ಯೂಟರ್, ಎನಿ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಮತ್ತೆ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಫ್ ಕೆಪಾಸಿಟರ್ ಅಂದರೆ ಎಲಿಮಿನೇಟ್ ದ ಸ್ಪಾರ್ಕ್ಸ್ ಇನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ಸ್ಪಾರ್ಕ್ಸ್ನ ಬರ್ನ್ ಆಗದಂಗೆ ಮಾಡೋಕ್ಕೆ ಈ ಕೆಪಾಸಿಟರ್ನ ಯೂಸ್ ಮಾಡ್ತೀವಿ. ಎಲಿಮಿನೇಟ್ ದ ಸ್ಪಾರ್ಕ್ಸ್ ಇನ್ ಎನಿ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್. ಇಷ್ಟು ಈ ಬೇಸಿಕ್ ಐಡಿಯಾ. ಈಗ ಡೈರೆಕ್ಟ್ಲಿ ಐ ವಿಲ್ ಗೋ ಟು ಡೆರವೇಷನ್ ಆಫ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಏರ್ ಫಿಲ್ಡ್ ಕೆಪಾಸಿಟರ್ ಅಂತ. ನೋಡಿ ಒಬ್ಟೈನ್ ಅಂತ ಕೇಳ್ತಾರೆ, ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ನಂಬರ್ ಆಫ್ 90% ಇಯರಲ್ಲಿ ಈ ಡೆರವೇಷನ್ ಫಾರ್ಮುಲಾ ಇರ್ಬೋದು, ಇದರ ಒಂದು ಐಡಿಯಾನ ಕೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ capacitance of air filled parallel plate capacitor ಅಂತೀವಿ. ಏರ್ ಫಿಲ್ಡ್ ಡೈಎಲೆಕ್ಟ್ರಿಕ್ ಮೀಡಿಯಮ್ಮು ಇರುತ್ತೆ, ಬಟ್ ಸಿಲೆಬಸ್ ಅಲ್ಲಿ ಏರ್ ಫಿಲ್ಡ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಏರ್ ಫಿಲ್ಡ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಹೇಳ್ಬಿಡ್ತಾರೆ. ಅಥವಾ ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂದರೆ ಅಂಡರ್ಸ್ಟುಡ್. ಅದು ಇಲ್ಲಿ ಕೆಪಾಸಿಟರ್ನ ಡಯಾಗ್ರಾಮ್ ಬರೀಬೇಕು. ನೋಡಿ ಈ ರೀತಿ ಇರುತ್ತೆ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂದರೆ ಈ ರೀತಿ ಬರೀಬೇಕು. ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟು, ಇನ್ನೊಂದು ನೆಗೆಟಿವ್ಲಿ ಚಾರ್ಜ್ಡ್ ಪ್ಲೇಟು. ಇಲ್ಲಿ ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್ಲಿ ಚಾರ್ಜ್ಡ್ ಪ್ಲೇಟ್ ಅಂತ ಕರಿತೀವಿ. ಇದಕ್ಕೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಪಾಸಿಟಿವ್ ಇರುತ್ತೆ,
ಇದಕ್ಕೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ನೆಗೆಟಿವ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಇದು ಪಾಸಿಟಿವ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ನಥಿಂಗ್ ಬಟ್ ನಿಮಗೆ ಗೊತ್ತು ಸಿಗ್ಮಾ ಇಸ್ ಈಕ್ವಲ್ ಟು ಕ್ಯೂ ಬೈ ಎ. ಚಾರ್ಜ್ ಪರ್ ಯೂನಿಟ್ ಸರ್ಫೇಸ್ ಏರಿಯಾ ಈಸ್ ಕಾಲ್ಡ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಇಲ್ಲಿ ಚಾರ್ಜಸ್ ಈ ರೀತಿ ಆರಿಜಿನೇಟ್ ಆಗ್ತವೆ, ಸ್ಟೋರ್ ಆಗ್ತಾ ಬರ್ತವೆ, ಮೂವ್ ಆಗ್ತವೆ. ಇದನ್ನ ಒಂದು ಪ್ಲೇಟ್ ಪಿ, ಇದು ಕ್ಯೂ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ಸಪರೇಷನ್ನ ಸ್ಮಾಲ್ ಡಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಲೇಟ್ಸ್ ಅಂತ. ಇಲ್ಲಿ ಎ ಅಂದರೆ ಏರಿಯಾ ಆಫ್ ದ ಈಚ್ ಪ್ಲೇಟ್ ಅಂತ. ಎ ಅಂದರೆ ಏರಿಯಾ ಆಫ್ ಈಚ್ ಪ್ಲೇಟ್. ಕನ್ಸಿಡರ್ ಎ ಟೂ ಕೆಪಾಸಿಟರ್ ಪಿ ಅಂಡ್ ಕ್ಯೂ ಹ್ಯಾವಿಂಗ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಪ್ಲಸ್ ಸಿಗ್ಮಾ ಅಂಡ್ ಮೈನಸ್ ಸಿಗ್ಮಾ ರೆಸ್ಪೆಕ್ಟಿವ್ಲಿ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಇನ್ ಏರ್ ಮೀಡಿಯಮ್. ಡಿಸ್ಕ್ರಿಪ್ಷನ್. ಈಗ ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಈ ಪ್ರತಿಯೊಂದು ಪ್ಲೇಟ್ಗೂ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಬೇಕು. ನಿಮಗೆ ಗೊತ್ತು ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಎಲೆಕ್ಟ್ರಿಕ್ ಚಾರ್ಜಲ್ಲಿ ಅಥವಾ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಒಂದು ಕಾನ್ಸೆಪ್ಟ್ನ ಹೇಳಿದ್ದೀವಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಪ್ಲೇನ್ ಶೀಟ್ ಅಂತ. ಅದಕ್ಕೆ ಇ ಈಸ್ ಈಕ್ವಲ್ ಟು ಸಿಗ್ಮಾ ಡಿವೈಡೆಡ್ ಬೈ 2ε0 ಅಂತ ಡಿರೈವ್ ಮಾಡ್ಕೊಂಡಿದ್ದೀವಿ. ಈ ಈಕ್ವೇಷನ್ ತಗೊಂಡು ನಾವು ಮುಂದಕ್ಕೆ ಕಂಟಿನ್ಯೂ ಮಾಡಬೇಕು. ಏನಿಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ಟೂ ಪ್ಲೇಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಲೆಕ್ಟ್ರಿಕ್ ಫೀಲ್ಡು ಇದಕ್ಕೆ ಇಷ್ಟಿರುತ್ತೆ, ಇದಕ್ಕೂ ಇಷ್ಟೇ ಇರುತ್ತೆ ಅಷ್ಟೇ. ಮ್ಯಾಗ್ನಿಟ್ಯೂಡು ತಗೊಳಂಗಿಲ್ಲ. ಎರಡು ಆ್ಯಡ್ ಮಾಡಿದ್ರೆ ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಬಂತು. ಏನು ಡೈರೆಕ್ಟಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ಟೂ ಪ್ಯಾರಲಲ್ ಪ್ಲೇಟ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ E is equal to ಒಂದಕ್ಕೆ ಸಿಗ್ಮಾ ಡಿವೈಡೆಡ್ ಬೈ 2ε0, ಇನ್ನೊಂದಕ್ಕೆ ಸಿಗ್ಮಾ ಡಿವೈಡೆಡ್ ಬೈ 2ε0. ನೆಗೆಟಿವ್ ಸೈನ್ ತಗೊಬೇಡಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಷ್ಟೇ, ಇದು ಚಾರ್ಜ್ ಆಗಿರ್ತಕ್ಕಂಥ ಬಾಡಿನೇ, ಇದು ಚಾರ್ಜ್ ಆಗಿರ್ತಕ್ಕಂಥ ಬಾಡಿನೇ, ಬಟ್ ಪಾಸಿಟಿವೇ ತಗೋಬೇಕು. ಎರಡಕ್ಕೂ ಮ್ಯಾಗ್ನಿಟ್ಯೂಡ್ ಮಾತ್ರ ಕನ್ಸಿಡರ್ ಮಾಡಬೇಕು. ಇಲ್ಲಿ E is equal to ಎರಡು ಆ್ಯಡ್ ಮಾಡಿದ್ರೆ 2 ಟೈಮ್ಸ್ ಆಫ್ 2 ಸಿಗ್ಮಾ ಡಿವೈಡೆಡ್ ಬೈ 2ε0 ಬರುತ್ತೆ. 2 ಗೆಟ್ ಕ್ಯಾನ್ಸಲ್. E is equal to ಸಿಗ್ಮಾ ಡಿವೈಡೆಡ್ ಬೈ ε0 ಬರುತ್ತೆ. ಇದನ್ನ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ಟೂ ಪ್ಯಾರಲಲ್ ಪ್ಲೇಟ್ಸ್ ಪ್ಲೇಸ್ಡ್ ಇನ್ ಏರ್ ಮೀಡಿಯಮ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಬೇಸಿಕ್ ಡೆಫಿನಿಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ನ ಡಿಫೈನ್ ಮಾಡ್ಕೊಬೇಕು. ನೋಡಿ ನಿಮಗೆ ಗೊತ್ತು ವಿ ಅಥವಾ ಇ ಈಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಎಕ್ಸ್ ಅಂತ ನಾವು ಎಲ್ಲೋ ಒಂದು ಕಡೆ ಡಿರೈವೇಷನ್ ಮಾಡ್ಕೊಂಡಿದ್ದೀವಿ. ಇದು ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಇದು ಇಲ್ಲಿ ನೆಗೆಟಿವ್ ಸೈನ್ ಏನು ಇಂಡಿಕೇಶನ್ ಅಂದರೆ ದ ವರ್ಕ್ ಡನ್ ಅಗೇನೆಸ್ಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ವರ್ಕ್ ಡನ್ ಅಗೇನೆಸ್ಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಇದು ಸಿಗ್ನಿಫಿಕೆನ್ಸು. ಇದನ್ನ ತೆಗೆದ್ರೆ ನಮಗೆ ಇ ಈಸ್ ಈಕ್ವಲ್ ಟು ನಾವು ಪೊಟೆನ್ಷಿಯಲ್ನ ವಿ ಅಂದ್ಕೊಂತೀವಿ, ಡಿಸ್ಟೆನ್ಸ್ನ ಇಲ್ಲಿ ಡಿ ಅಂದ್ಕೊಂತೀನಿ. ಇಲ್ಲಿ ಪೊಟೆನ್ಷಿಯಲ್ ಪರ್ ಡಿಸ್ಟೆನ್ಸ್ನ ಎಲೆಕ್ಟ್ರಿಕ್ ಫೀಲ್ಡ್ ಬೇಸಿಕ್ ಡೆಫಿನಿಷನ್ ಆಗಿ ತಗೊಳ್ತೀನಿ. ವಿ ನೋ ದಟ್ ಅಂತ ಡೈರೆಕ್ಟಾಗಿ ಬರೀತೀನಿ. ವಿ ನೋ ದಟ್ E is equal to V into D. ನಮಗೆ ಬೇಕಾಗಿರೋದು ವಿ, ಯಾಕೆಂದರೆ ವಿ ಅಂದರೆ ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರಲ್ಲಿ ವಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದಕ್ಕೋಸ್ಕರ ವಿನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ವಿ ಈಸ್ ಈಕ್ವಲ್ ಟು ಇ ಇಂಟು ಡಿ. ವಿ ಈಸ್ ಈಕ್ವಲ್ ಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಇ? ಇ ಅಂದರೆ ಸಿಗ್ಮಾ ಡಿವೈಡೆಡ್ ಬೈ ε0 ಇಂಟು ಡಿ. What is the meaning of sigma? Sigma is equal to Q by A. Substitute ಮಾಡ್ತಾ ಬನ್ನಿ. But sigma is equal to Q by A. Substitute ಮಾಡಿ sigma value. V is equal to sigma nothing but Q by A ε0 into D. Sigma equal to ಇಲ್ಲಿ V is equal to Q by A ε0 into D. Using the definition of capacitance of conductor, C is equal to Q by V. ನೋಡಿ C is equal to Q by V ಅಂದರೆ capacitance of conductor definition ತಗೊಂಡಿದ್ದೀವಿ. ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ C is equal to what is the value of V? V na substitute the value of in below equation. We get Q by V. What is the value of V? Q D over A into ε0. Q get cancel. Remaining ಏನು ಉಳಿಯುತ್ತೆ? C is equal to ಈ ಡಿನಾಮಿನೇಟರ್ ಟರ್ಮ್ ನ್ಯೂಮರೇಟರ್ ಬರುತ್ತೆ. ε0 A divided by small d.
that will be the required expression for capacitance of air filled parallel plate capacitor. Very important for examination as well as problem as well as CET. ನೋಡಿ ಎಕ್ಸಾಮಿನೇಷನ್ ಅಲ್ಲಿ ಹಿಂಗೆ ಕೇಳ್ಬಿಡ್ತಾರೆ, ಹೌ ಡಸ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ವೇರೀಸ್ ವಿತ್ ಏರಿಯಾ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಲೇಟ್ಸ್ ಅಂತ. ನಿಮ್ಮ ಆನ್ಸರ್ ಏನಾಗಿರಬೇಕು, ಕೆಪಾಸಿಟೆನ್ಸ್ ಆಫ್ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಈಚ್ ಪ್ಲೇಟ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಲೇಟ್ಸ್. ಏರಿಯಾ ಆಫ್ ಟೂ ಪ್ಲೇಟ್ಸ್ ಇನ್ಕ್ರೀಸ್ ಆದರೆ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗುತ್ತೆ, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಲೇಟ್ಸ್ ಡಿಕ್ರೀಸ್ ಆದರೆ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗುತ್ತೆ ಅನ್ನೋ ಒಂದು ಐಡಿಯಾ ಗೊತ್ತಿರುತ್ತೆ. ಇದೊಂದು ಕಾನ್ಸೆಪ್ಟು. ಇಲ್ಲಿ ಡೈಎಲೆಕ್ಟ್ರಿಕ್ ಮೀಡಿಯಮ್ ಇದ್ದಾಗಲೂ ಡಿರೈವ್ ಮಾಡ್ಬೋದು, ಅದು ನಿಮ್ಗೇನು ಕಾನ್ಸೆಪ್ಟ್ ಇಲ್ಲ. ಬಟ್ ನೆಕ್ಸ್ಟು ಕಾನ್ಸೆಪ್ಟಲ್ಲಿ ಹೇಳ್ತೀನಿ, ಅದು C is equal to epsilon naught A divided by D. ಇದನ್ನ obtain the expression for capacitance of air filled parallel plate capacitor ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಹೌ ಮೆನ್ಷನ್ ದ ಫ್ಯಾಕ್ಟರ್ ಡಿಪೆಂಡ್ಸ್ ಆನ್ ಕೆಪಾಸಿಟೆನ್ಸ್ ಆಫ್ ಏರ್ ಫಿಲ್ಡ್ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಅಂದರೆ ನೀವು ಏರಿಯಾ ಅಂತ ಬರೀಬೇಕು, ಇನ್ನೊಂದು ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಲೇಟ್ಸ್ ಅಂತ ಬರೀಬೇಕು. ಇದು ಒಂದು ಡಿರೈವೇಶನ್. ನೆಕ್ಸ್ಟ್ ಐ ವಿಲ್ ಗೋ ಟು ಕಾಂಬಿನೇಷನ್ ಆಫ್ ಕೆಪಾಸಿಟರ್. ಕಾಂಬಿನೇಷನ್ ಆಫ್ ಕೆಪಾಸಿಟರ್ ನೋಡಿ, ನೆಕ್ಸ್ಟು ಇದರಲ್ಲೇ ವೆರಿ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಟಾಪಿಕ್, ಕಾಂಬಿನೇಷನ್. Combination of capacitor. ನೋಡಿ ಇದು ಕಾಂಬಿನೇಷನ್ ಅಂತ ನಿಮಗೆ ಗೊತ್ತು. ಇಲ್ಲಿ ಕಾಂಬಿನೇಷನ್ ಆಫ್ ಕೆಪಾಸಿಟರ್ನ ಯಾವ ಮ್ಯಾನರಲ್ಲಿ ಕನೆಕ್ಟ್ ಮಾಡ್ಬೋದು ಅಂತ. ಇಲ್ಲಿ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ನೋಡಿ ಇದೊಂದು ಕಾನ್ಸೆಪ್ಟ್ ತಿಳ್ಕೊಬೇಕು ಕರೆಕ್ಟಾಗಿ. ನಂಬರ್ 1 ಸೀರೀಸ್ ಕಾಂಬಿನೇಷನ್. ಇಲ್ಲಿ ನಂಬರ್ 2 parallel combination. Combination of capacitor can be arranged into two types. Number 1 series combination, number 2 parallel combination. ಇಲ್ಲಿ ಸೀರೀಸ್ ಕಾಂಬಿನೇಷನ್ ನಲ್ಲಿ ಯಾವ ಥರ ಇರುತ್ತೆ ಸರ್ಕ್ಯೂಟು ನೋಡಿ, ಎಂಡ್ ಟು ಎಂಡ್ ಕನೆಕ್ಷನ್ ಅಂತ ಕರಿತೀವಿ. ಈ ರೀತಿ ಸೀರೀಸ್ ಕಾಂಬಿನೇಷನ್ ಅಂದರೆ ಈ ರೀತಿ C1 C2 C3 ಹಿಂಗೆ ಎಂಡ್ ಟು ಎಂಡ್ ಕನೆಕ್ಷನ್ ಅಂತೀವಿ. ಪ್ಯಾರಲಲ್ ಕಾಂಬಿನೇಷನ್ ಅರೇಂಜ್ಮೆಂಟು ಈ ರೀತಿ ಇರುತ್ತೆ, ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ಈ ರೀತಿ ಬರೆದ್ರೆ ಇದನ್ನ ಪ್ಯಾರಲಲ್ ಕಾಂಬಿನೇಷನ್. ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್ನ ಪ್ಯಾರಲಲ್ ಕನೆಕ್ಟ್ ಮಾಡೋದು ಇದು ಸೀರೀಸ್. ಇಲ್ಲಿ ಸೀರೀಸ್ ಕಾಂಬಿನೇಷನ್ ಅಲ್ಲಿ ನೀವೇನಾದರೂ ಈ ಸರ್ಕ್ಯೂಟ್ನ ಬ್ಯಾಟ್ರಿಗೆ ಸಪ್ಲೈ ಮಾಡಿದ್ರೆ, ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ರೆ ಚಾರ್ಜ್ ಪ್ರತಿಯೊಂದು ಕೆಪಾಸಿಟರ್ಗೂ ಕಾನ್ಸ್ಟೆಂಟ್ ಆಗಿ ಸ್ಟೋರ್ ಆಗುತ್ತೆ. ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ರಿಮೈನ್ಸ್ ಕಾನ್ಸ್ಟೆಂಟ್ ಇನ್ ಕೇಸ್ ಆಫ್ ಸೀರೀಸ್ ಕಾಂಬಿನೇಷನ್, ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ವೇರಿಡ್ ಕೆಪಾಸಿಟರ್ ಟು ಕೆಪಾಸಿಟರ್. ಒಂದು ಕೆಪಾಸಿಟರ್ ಇಂದ ಇನ್ನೊಂದು ಕೆಪಾಸಿಟರ್ಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ. ಸೀರೀಸ್ ಕಾಂಬಿನೇಷನ್ ಅಲ್ಲಿ ಈ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಚಾರ್ಜ್ ರಿಮೈನ್ಸ್ ಕಾನ್ಸ್ಟೆಂಟ್. ವೆರಿ ಇಂಪಾರ್ಟೆಂಟ್ ಐಡಿಯಾ ಫಾರ್ ಡಿರೈವ್ ದ ಡಿರೈವೇಶನ್ ಆಫ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಆಫ್ 3 capacitor connected in series combination as well as parallel combination. ಇಲ್ಲಿ ಡೆರೈವೇಶನ್ ಮಾಡಬೇಕಾದ್ರೆ ಇದು ತುಂಬ ಇಂಪಾರ್ಟೆಂಟು. ಸೀರೀಸ್ ಕಾಂಬಿನೇಷನಲ್ಲಿ ಚಾರ್ಜ್ ಕಾನ್ಸ್ಟೆಂಟು, ಪೊಟೆನ್ಷಿಯಲ್ ವೇರಿ ಆಗುತ್ತೆ. ಪ್ಯಾರಲಲ್ ಕಾಂಬಿನೇಷನಲ್ಲಿ ಚಾರ್ಜು ವೇರಿ ಆಗುತ್ತೆ, ಪೊಟೆನ್ಷಿಯಲ್ ರಿಮೈನ್ಸ್ ಕಾನ್ಸ್ಟೆಂಟ್. ಇದು ಕಾನ್ಸೆಪ್ಟ್. ಈಗ ನಾವು ಒಂದೊಂದೇ ಡೆರೈವೇಷನ್ನ ಕಾನ್ಸೆಪ್ಟ್ ತಗೊಳ್ಳೋಣ. ಎಕ್ಸಾಮಿನೇಷನ್ಗೆ ಕೇಳಿದರೆ 3 ಮಾರ್ಕ್ಸಿಗೆ ಕೇಳಿದರೆ ಒಂದೊಂದೇ ಡೆರೈವೇಷನ್ನು ಮಾಡ್ತೀನಿ. ಫಸ್ಟ್ ಒನ್ obtain or derive, arrive, deduce, obtain ಎಲ್ಲ ಒಂದೇ. obtain the expression for effective capacitance of 3 capacitor connected
in series combination. ನೋಡಿ ಕ್ವಶನ್ ಹೆಂಗೆ ಕೇಳ್ತಾರೆ ಅಂತ. obtain the expression for effective capacitance of 3 capacitor connected in series combination ಅಂದ್ಬಿಡ್ತಾರೆ. ಪ್ಯಾರಲಲ್ ಗಾದ್ರೆ ಪ್ಯಾರಲಲ್ ಕಾಂಬಿನೇಷನ್. ಫಸ್ಟ್ ಹೌ ಟು ರೈಟ್ ನೀಡ್ ಸರ್ಕ್ಯೂಟ್ ಡಯಾಗ್ರಾಮ್ ವಿತ್ ಲೇಬಲ್. ನೋಡಿ ಡೆರೈವೇಶನ್ ಮಾಡಬೇಕಾದ್ರೆ ಸರ್ಕ್ಯೂಟ್ ಡಯಾಗ್ರಾಮು ಬರಿಬೇಕು, ಮತ್ತೆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ನೀಟಾಗಿ ಬರಿಬೇಕಿಲ್ಲ ಅಂದರೆ ಮಾರ್ಕ್ಸ್ ಅವಾರ್ಡ್ ಆಗಲ್ಲ. ನೋಡಿ ಸೀರೀಸ್ ಕಾಂಬಿನೇಷನ್ ಈಸ್ ಆಲ್ಸೋ ಕಾಲ್ಡ್ ಎಂಡ್ ಟು ಎಂಡ್ ಕನೆಕ್ಷನ್. 3 capacitor of capacitance C1, C2 and C3 are connected in series combination as shown in above diagram. Let charge be the C1 capacitor is Q, C2 is Q, C3 is Q remains constant. Potential difference between C1 capacitor nothing but V1, C2 capacitor nothing but V2, C3 capacitor nothing but V3. ಹಂಗಿದ್ಮೇಲೆ V1, V2, V3 be the potential difference across capacitor C1, C2 and C3 respectively. Q be the charge on each capacitor. ಇಲ್ಲಿ ನಿಮಗೆ C1, C2, C3 ಅಂದರೆ capacitance of 3 capacitor connected in series combination ಅಂತ. ಡಿರೈವೇಶನ್ ಮಾಡಬೇಕಾದ್ರೆ ಸಿಂಪಲ್ ಆಗಿ ಡಿಸ್ಕ್ರಿಪ್ಷನ್ ಬರೀಬೇಕು. V1, V2 and V3 ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ the capacitor C1, C2 and C3 respectively. Q charge on each capacitor. ಚಾರ್ಜ್ ಆನ್ ಈಚ್ ಕ್ಯಾಪಾಸಿಟರ್. ಇದು ಡಿಸ್ಕ್ರಿಪ್ಷನ್. ಸೆಂಟೆನ್ಸ್ ಅಲ್ಲೂ ಬರಿಬೋದು. ಕನ್ಸಿಡರ್ 3 ಕ್ಯಾಪಾಸಿಟರ್ C1, C2 and C3 ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಕಾಂಬಿನೇಷನ್ ಆಸ್ ಶೋನ್ ಇನ್ ಅಬೌವ್ ಡಯಾಗ್ರಾಮ್. ಮುಗೀತು. ಲೆಟ್ V1, V2, V3 be the potential difference across the capacitor C1, C2 and C3 respectively. Next Q be the charge on each capacitor. That's all. ಮುಗ್ದೋಯ್ತು ಡೆರೈವೇಶನ್. Next directly I will go to concept of series combination. ಕಾನ್ಸೆಪ್ಟ್ ಏನು? ಚಾರ್ಜ್ ಕಾನ್ಸ್ಟೆಂಟ್, ಪೊಟೆನ್ಷಿಯಲ್ ವೇರಿ ಆಗುತ್ತೆ. ಟೋಟಲ್ ಪೊಟೆನ್ಷಿಯಲ್ ಎಷ್ಟು ಇರುತ್ತೆ? ಟೋಟಲ್ ಪೊಟೆನ್ಷಿಯಲ್ನ ಡೈರೆಕ್ಟಾಗಿ ಟೋಟಲ್ ಪೊಟೆನ್ಷಿಯಲ್ ಆಫ್ ದ ಕಾಂಬಿನೇಷನ್ ಈಸ್ ಈಕ್ವಲ್ ಟು ಸಮ್ ಆಫ್ ಆಲ್ ದ ಇಂಡಿವಿಜುವಲ್ ಪೊಟೆನ್ಷಿಯಲ್ ಅಕ್ರಾಸ್ 3 ಕೆಪಾಸಿಟರ್. ಬಂತೋಯ್ತು. V is equal to V1 plus V2 plus V3. Substitute the value of V1, V2, V3. We get final value of total capacitance in the combination. ಹಂಗಿದ್ಮೇಲೆ V1, V2, V3 ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದರೆ ಯೂಸಿಂಗ್ ದ ಡೆಫಿನಿಷನ್ C is equal to Q by V. Definition of capacitance of conductor C is equal to Q by V. ಇಲ್ಲಿ ಸಫಿಕ್ಸ್ ಆರ್ಡರ್ನ ರೈಸ್ ಮಾಡಿ. C1 V1 Q ನ Q1 ಅಂತ ಬರೆಯೋಕ್ಕಾಗಲ್ಲ, ಯಾಕೆಂದರೆ ಚಾರ್ಜ್ ರಿಮೈನ್ಸ್ ಕಾನ್ಸ್ಟೆಂಟ್. ಹಂಗಿದ್ಮೇಲೆ ಇಲ್ಲಿ C1 ಅಂತ ಬರಿತೀನಿ, V1 ಅಂತ ಬರಿತೀನಿ. ಇಲ್ಲಿ V1 is equal to Q divided by C1, V2 is equal to Q divided by C2, V3 is equal to Q divided by C3. Substitute the value of V1, V2, V3 in above equation. We get V is equal to, what is the value of V1? Q by C1 plus Q by C2 plus Q by C3. V is equal to n common now. Q common factor ಉಳ್ಕೊಳ್ಳೋದು 1 over C1 plus 1 over C2 plus 1 over C3. It is called equation number 1 ಅಂದ್ಕೊಳ್ಳಿ. ಗೊತ್ತಾಯ್ತು ಅನ್ಸುತ್ತೆ. ನೋಡಿ ಇಲ್ಲಿ V is equal to V1 plus V2 plus V3 ಬರ್ತಿದ್ದೀನಿ. ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅದು.
ಚಾರ್ಜ್ ಕಾನ್ಸ್ಟೆಂಟ್ ಇರೋದ್ರಿಂದ ಪೊಟೆನ್ಷಿಯಲ್ ತಗೊಂಡಿದ್ದೀನಿ. ಸಪೋಸ್ ಪೊಟೆನ್ಷಿಯಲ್ ಇದ್ದಾಗ ಚಾರ್ಜ್ ತಗೋಬೇಕಷ್ಟೇ. ಅವಾಗ Q is equal to Q1 plus Q2 plus Q3 in case of parallel combination. ನೆಕ್ಸ್ಟ್ ಡೆಫಿನಿಷನ್ C is equal to Q by V1. V1 ಈ ಕಡೆ C1 ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ, ಇದು ಬಂತು. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ V1 V2 V3 in above equation, we get V is equal to Q into something ಬಂತು. ಇದನ್ನ ಈಕ್ವೇಶನ್ ನಂಬರ್ 1. ಈಗ ನೆಕ್ಸ್ಟು ನಾವು ಇಲ್ಲಿ ಈ 3 ಕೆಪಾಸಿಟರ್ನ ಆ್ಯಡ್ ಮಾಡಿದಾಗ ಒಂದು ಇಂಡಿವಿಜುವಲ್ ಕೆಪಾಸಿಟೆನ್ಸ್ ಬರುತ್ತೆ. ದಟ್ ವಿಲ್ ಬಿ ಕಾಲ್ಡ್ ಈಕ್ವಿವೆಲೆನ್ಸ್ ಕೆಪಾಸಿಟೆನ್ಸ್ ಅಂತ ಕರಿತೀನಿ. ನೋಡಿ, ಆ ಈಕ್ವಿವೆಲೆನ್ಸ್ ಕೆಪಾಸಿಟೆನ್ಸ್ ಇಲ್ಲೇ ಬರಿತೀನಿ. ನೋಡಿ, ಈಕ್ವಿವೆಲೆನ್ಸ್ ಕೆಪಾಸಿಟೆನ್ಸ್ ಅಂದರೆ ಈ ರೀತಿ ಈಕ್ವಿವೆಲೆನ್ಸ್ ಸಿಂಬಲ್ ಹಾಕಬೇಕು, ಅದನ್ನು ಇಲ್ಲಿ ಬರಿತೀನಿ. ನೋಡಿ, ಈ ರೀತಿ ಇದಕ್ಕೆ ಈಕ್ವಿವೆಲೆನ್ಸ್ ಕೆಪಾಸಿಟೆನ್ಸ್ CS, ಪೊಟೆನ್ಷಿಯಲ್ಲು V ಇರುತ್ತೆ, ಚಾರ್ಜ್ Q ಇರುತ್ತೆ. ನೋಡಿ, ಇದು ವೆರಿ ಇಂಪಾರ್ಟೆಂಟು. ವಾಟ್ ಇಸ್ ದ ಮೀನಿಂಗ್ ಆಫ್ ಈಕ್ವಿವೆಲೆಂಟ್ ಕೆಪಾಸಿಟೆನ್ಸ್ ಅಂದರೆ ಈಕ್ವಿವೆಲೆನ್ಸ್ ಕೆಪಾಸಿಟರ್ ಈಸ್ ಎ ಸಿಂಗಲ್ ಕೆಪಾಸಿಟರ್ ವಿಚ್ ಪ್ರೊಡ್ಯೂಸಸ್ ಸೇಮ್ ಎಫೆಕ್ಟ್ ಆಫ್ ಸಮ್ ಆಫ್ 3 ಇಂಡಿವಿಜುವಲ್ ಕೆಪಾಸಿಟರ್ ಅಂತ. ಅಂದರೆ ಈ ಈಕ್ವಿವೆಲೆನ್ಸ್ ಕೆಪಾಸಿಟೆನ್ಸ್ ಎಷ್ಟಿರುತ್ತೆ ಅಂದರೆ ಈ ಮೂರನ್ನು ಆ್ಯಡ್ ಮಾಡಿ ಸಮ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಎಷ್ಟಿರುತ್ತೋ ಅಷ್ಟೇ ಇದೊಂದಕ್ಕಿದ್ರೆ ಅದನ್ನು ಈಕ್ವಿವೆಲೆನ್ಸ್ ಕೆಪಾಸಿಟೆನ್ಸ್ ಅಂತ ಕರಿತೀವಿ. ಕೇಳ್ತಾರೆ ಟ್ಯಾಗಿಂಗ್ ಕ್ವಶನು 5 ಮಾರ್ಕ್ಸಿಗೆ ಕೇಳೋದಾದ್ರಿಂಗೆ, ವಾಟ್ ಈಸ್ ಈಕ್ವಿವೆಲೆಂಟ್ ಕೆಪಾಸಿಟೆನ್ಸ್? obtain the expression for effective capacitance of 3 capacitor connected in series combination. Suppose 2 capacitor ಇದ್ರೆ 2ಕ್ಕೆ ಮಾಡಿ, 3 ಇದ್ರೆ 3ಗೆ ಮಾಡಿ ಅಷ್ಟೇ. ನೆಕ್ಸ್ಟ್ ಇದು ಬರಿಬೇಕಿಲ್ಲಿ, ಏನು ನೆಕ್ಸ್ಟ್ ಕಾನ್ಸೆಪ್ಟ್ನ ಬರಿಬೇಕು. ಏನಂತ ಬರಿಬೇಕು? ಇಫ್ 3 capacitor can be replaced by single capacitor of capacitance CS in case of series combination. ನೋಡಿ, ಈ ಸೆಂಟೆನ್ಸ್ ಬರಿಬೇಕಿದು. ಏನೋ ಈ 3 ಕೆಪಾಸಿಟರ್ನ ರೀಪ್ಲೇಸ್ ಮಾಡಿ ಒಂದೇ ಒಂದು ಸಿಂಗಲ್ ಕೆಪಾಸಿಟರ್ನ ಹಾಕಿದ್ದೀನಿ. ಆ ಸಿಂಗಲ್ ಕೆಪಾಸಿಟರ್ಗೆ ವ್ಯಾಲ್ಯೂ ಎಷ್ಟಿರುತ್ತೆ? CS ಇರುತ್ತೆ. ಯಾವುದರಲ್ಲಿ? ಸೀರೀಸ್ ಕಾಂಬಿನೇಷನ್. ಸಪೋಸ್ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇಫ್ 3 ಕೆಪಾಸಿಟರ್ ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ ಸಿಂಗಲ್ ಕೆಪಾಸಿಟರ್ ಆಫ್ ಕೆಪಾಸಿಟೆನ್ಸ್ CP ಇನ್ ಕೇಸ್ ಆಫ್ ಪ್ಯಾರಲಲ್ ಕಾಂಬಿನೇಷನ್. ದಟ್ಸ್ ಆಲ್. ನೆಕ್ಸ್ಟ್ ಇಲ್ಲಿ ಈ ಡೆಫಿನಿಷನ್ನ ಅಪ್ಲೈ ಮಾಡಬೇಕು. ಅಪ್ಲೈ ದ ಡೆಫಿನಿಷನ್ ಆಫ್ ಕೆಪಾಸಿಟೆನ್ಸ್ ಆಫ್ ದ ಕಂಡಕ್ಟರ್ ಇನ್ ಈಕ್ವಿವೆಲೆಂಟ್ ಸರ್ಕ್ಯೂಟ್. ವಿ ಗೆಟ್ CS is equal to Q by V, V is equal to Q by CS. It is called equation number 2. ನೋಡಿ, ಈಕ್ವೇಷನ್ 1 ಬಂದಿದ್ದು ಗೊತ್ತಾಯ್ತಲ್ವಾ? ಈಕ್ವೇಷನ್ 2 ಬಂದಿದ್ದು ಗೊತ್ತಾಯ್ತು. ಈಗ ಕಂಪೇರಿಂಗ್ ಈಕ್ವೇಷನ್ 1 and 2 ವಿ ಗೆಟ್ LHS ಈಕ್ವಲ್ RHS ಆಟೋಮೆಟಿಕಲಿ ಮ್ಯಾಥಮೆಟಿಕಲ್ ರೂಲ್ ಪ್ರಕಾರ ಈಕ್ವಲ್ ಆಗುತ್ತೆ. ಕಂಪೇರಿಂಗ್ ಅಥವಾ ಫ್ರಮ್ ಈಕ್ವೇಷನ್ 1 and 2 ವಿ ಗೆಟ್ Q by CS is equal to Q into 1 over C1 plus 1 over C2 plus 1 over C3. Q get cancel. ಉಳ್ಕೊಳ್ಳೋದು 1 over CS is equal to 1 over C1 plus 1 over C2 plus 1 over C3. ಈ ರೀತಿ. ಅದೇ ಥರ 1 over C4 n ಟೈಮ್ಸ್ ಬರುತ್ತೆ ಮುಂದಕ್ಕೆ. ಇಲ್ಲಿ ಈ ಫಾರ್ಮುಲಾ 3 ಕಾನ್ಸೆಪ್ಟಲ್ಲಿ ಇದ್ದಾಗ, ಈ ಫಾರ್ಮುಲಾ 3 ಕೆಪಾಸಿಟರ್ ಇದ್ದಾಗ ಈ ಥರ ಫಾರ್ಮುಲಾ ಹಿಂಗೆ ಕಂಟಿನ್ಯೂ ಮಾಡಬೇಕು. ಸಪೋಸ್ 2 ಕೆಪಾಸಿಟರ್ ಇದ್ದಾಗ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಬೋದು ಪ್ರಾಬ್ಲಮ್ಗೆ. C1 ಪ್ಲಸ್ C2. ಇಲ್ಲಿ ನೋಡಿ, CS is equal to LCM ತಾನು ಸಿಂಪ್ಲಿಫೈ ಮಾಡಿದ್ರೆ C1 C2 ಓವರ್ C1 ಪ್ಲಸ್ C2 ಅಂತ ಬರಿಬೋದು. ಇದು 2 ಕೆಪಾಸಿಟರ್ ಇದ್ದಾಗ ಮಾತ್ರ ಅಪ್ಲೈ ಆಗುತ್ತೆ. ಇಫ್ ಸರ್ಕ್ಯೂಟ್ ಹ್ಯಾವಿಂಗ್ 2 ಕೆಪಾಸಿಟರ್ ಅಪ್ಲೈ ದಿಸ್ ಫಾರ್ಮುಲಾ CS is equal to C1 C2 over C1 plus C2 is valid. If circuit containing more than
3 capacitor, this formula is not valid. Suppose 3 capacitor ಇದ್ದಾಗ ನೀವೇನಾದರೂ ಈ ತರ CS is equal to C1 C2 C3 over C1 plus C2 plus C3 ಅಂತ ಬರೆದ್ರೆ ತಪ್ಪಾಗುತ್ತೆ. ಇಷ್ಟು ಈ ಕೆಪಾಸಿಟರ್ ಸೀರೀಸ್ ಕನೆಕ್ಷನ್ ಮಾಡಿದಾಗ ಇರತಕ್ಕಂಥ ಐಡಿಯಾ ನೋಡಿ. ಇಲ್ಲಿ ಈ ಸೀರೀಸ್ ಕಾಂಬಿನೇಷನ್ ಅಲ್ಲಿ ನೀವು ಯಾವುದೇ ಕೆಪಾಸಿಟರ್ನ ಕನೆಕ್ಟ್ ಮಾಡಿದ್ರು ಟೋಟಲ್ ಎಫೆಕ್ಟಿವ್ ಕೆಪಾಸಿಟೆನ್ಸು ಡಿಕ್ರೀಸ್ ಆಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಇನ್ ಕೇಸ್ ಆಫ್ ಸೀರೀಸ್ ಕಾಂಬಿನೇಷನ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ರಿಮೈನ್ಸ್ ಡಿಕ್ರೀಸಸ್. ಯಾಕೆಂದ್ರೆ ಡಿನಾಮಿನೇಟರ್ ಆರ್ಡರು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇಲ್ಲಿ ಡಿನಾಮಿನೇಟರಲ್ಲೂ 1/1 1/2 1/3 1/4 1/6 ಈ ರೀತಿ ಹೋದ್ರೆ ಟೋಟಲ್ ಅವರೇಜ್ ವ್ಯಾಲ್ಯೂ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇದ್ಮೇಲೆ ಎಕ್ಸಾಮಿನೇಷನ್ ಅಲ್ಲಿ ವಾಟ್ ಹ್ಯಾಪನ್ಸ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಇನ್ ಕೇಸ್ ಆಫ್ ಸೀರೀಸ್ ಕಾಂಬಿನೇಷನ್ ಅಂದ್ರೆ ನೀವು ಆನ್ಸರ್ ಅಂತ ಬರೀಬೇಕು ಡಿಕ್ರೀಸಸ್ ಅಂತ ಬರೀಬೇಕು. ಇಷ್ಟು ಈ ಸೀರೀಸ್ ಕಾಂಬಿನೇಷನ್ಗೆ ಇರ್ತಕ್ಕಂಥ ಐಡಿಯಾ. ನೆಕ್ಸ್ಟ್ ಸೇಮ್ ಆರ್ಡರ್ ಇದೇ ತರ ಪ್ಯಾರಲಲ್ ಕಾಂಬಿನೇಷನ್ ಬರ್ತೀನಿ. ಏನು obtain the expression for effective capacitance of 3 capacitor connected in ಇದು ಟರ್ಮ್ ಮಾತ್ರ ಚೇಂಜ್ ಆಗುತ್ತೆ. ಪ್ಯಾರಲಲ್ ಕಾಂಬಿನೇಷನ್ ಅಂತ. ಇಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಚೇಂಜ್ ಆಗುತ್ತೆ ನೋಡಿ. ಸರ್ಕ್ಯೂಟ್ ಡಯಾಗ್ರಾಮ್ ಚೇಂಜ್ ಆಗುತ್ತೆ. ಯಾವ ರೀತಿ ಸರ್ಕ್ಯೂಟ್ ಡಯಾಗ್ರಾಮು ನೋಡಿ, ಈ ರೀತಿ ಇಲ್ಲಿ C1 C2 C3 ಕೆಪಾಸಿಟೆನ್ಸ್ ಆಫ್ 3 ಕೆಪಾಸಿಟರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ಲಿ ಬರ್ತೀನಿ. ಆಮೇಲೆ ಇಲ್ಲಿ ಚಾರ್ಜ್ Q1 ಇರುತ್ತೆ, ಇದು Q2 ಇರುತ್ತೆ, ಇದು Q3 ಇರುತ್ತೆ, ಈ ರೀತಿ ಇರುತ್ತೆ. ಪೊಟೆನ್ಷಿಯಲ್ ರಿಮೈನ್ಸ್ ಕಾನ್ಸ್ಟೆಂಟ್ ಇರುತ್ತೆ. ಇಲ್ಲಿ ಪೊಟೆನ್ಷಿಯಲ್ across ends of the capacitor remains constant. ಇಲ್ಲಿ ಬರ್ತೀನಿ ಈಗ C1 C2 C3 with 3 capacitor connected in ಅದು parallel combination. ಇಲ್ಲೇ ಬರೀತೀನಿ ನೋಡಿ, parallel combination. V1 V2 V3 ಬರಲ್ಲ. ಇಲ್ಲಿ ಚಾರ್ಜು ವೇರಿ ಆಗುತ್ತೆ, ಪೊಟೆನ್ಷಿಯಲ್ ರಿಮೈನ್ಸ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ Q1 Q2 and Q3 be the charge on each capacitor. Let Q1 Q2 Q3 be the charges on the capacitor C1 C2 and C3 respectively. Next, potential remains constant. V be the potential difference across each capacitor. ನೋಡಿ, consider 3 capacitor C1 and C2 C3 respectively are connected in parallel combination as shown in above diagram. Let Q1 Q2 and Q3 be the charges on capacitor C1 and C2 C3 respectively. Let V be the potential difference across each capacitor. Description ಮುಗ್ದೋಯ್ತು. ಇಲ್ಲಿ ಈಕ್ವಿವೆಲೆಂಟ್ ಸರ್ಕ್ಯೂಟ್ ಡಯಾಗ್ರಾಮ್ ಬರೀಬೇಕೀಗ ನೋಡಿ. ಈಕ್ವಿವೆಲೆಂಟ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂದ್ರೆ ಈ ರೀತಿ ಸೇಮ್ ಅದೇ ತರ ಈ ರೀತಿ ಇರುತ್ತೆ. CP ಚಾರ್ಜು ಇಲ್ಲಿಂದ ಇಲ್ಲಿಗಿರತಕ್ಕಂಥದ್ದು ಪೊಟೆನ್ಷಿಯಲ್. ಇಷ್ಟು ಈ ಕಾನ್ಸೆಪ್ಟು. ನೆಕ್ಸ್ಟ್ ಇಲ್ಲಿ ಟೋಟಲ್ ಚಾರ್ಜ್ ಇಂದ ಹೋಗಬೇಕು. ಟೋಟಲ್ ಚಾರ್ಜ್ ಇಂದ ನೆಕ್ಸ್ಟ್ ಡೆರಿವೇಶನ್ ಸ್ಟಾರ್ಟ್ ಮಾಡ್ತೀನಿ. ವಿ ನೋ ದಟ್ ಟೋಟಲ್ ಚಾರ್ಜ್ ಆನ್ ದ ಕೆಪಾಸಿಟರ್ ಇಸ್ ಈಕ್ವಲ್ ಟು Q1 plus Q2 plus Q3. Q1 plus Q2 plus Q3. Substitute the value of Q1, Q2 and Q3 using the definition of capacitance of conductor. Using the definition of capacitor ಅಥವಾ capacitance of conductor.
ಇಲ್ಲದೇ ಇದ್ರೂ ನಡೆಯುತ್ತೆ, ಬಟ್ ನಿಮ್ಮ ಅನುಕೂಲಕ್ಕೆ ಬರ್ಕೊಳ್ಳಿ. ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ನಮಗೆ ಬೇಕಾಗಿರೋದು ಕ್ಯೂ ವ್ಯಾಲ್ಯೂ, ಚಾರ್ಜ್ ವೇರಿ ಪೊಟೆನ್ಷಿಯಲ್ ಕಾನ್ಸ್ಟೆಂಟ್. ಅಂದರೆ ಇಲ್ಲಿ ನಾವು C1 ಅಂತ ಬರೆದ್ರೆ Q1 ಅಂತ ಬರೀಬೇಕು. V1 ರಿಮೋನ್ಸ್ ಕಾನ್ಸ್ಟೆಂಟು, ಇಲ್ಲಿ Q1 ಇಟ್ಕೊಳ್ಳಿ. Q1 is equal to C1V. Similarly, Q2 is equal to C2V. Q3 is equal to C3. Q1, Q2, Q3 ಬಂತು. ಈಗ substitute the value of Q1, Q2 and Q3 in above equation. We get Q is equal to, what is the value of Q1? C1V plus C2V plus C3V. Next, Q is equal to, common factor ಏನು? V, potential constant. C1 plus C2 plus C3. It is called equation number 1. Equation number 1. Next ಇದಕ್ಕೆ ಬರ್ತೀನಿ, ಈಕ್ವಿವೆಲೆನ್ಸ್ಗೆ. ಈಕ್ವಿವೆಲೆನ್ಸ್ ಕೆಪಾಸಿಟೆನ್ಸಿ ಬರ್ತೀನಿ ನೆಕ್ಸ್ಟ್. ಏನು? ಇಫ್ ಬರಿಬೇಕು ಸೆಂಟೆನ್ಸ್ ಇದು. ಇಫ್ 3 capacitor can be replaced by single capacitor of capacitance Cp in case of parallel combination. In case of ಪ್ಯಾರಲಲ್ ಕಾಂಬಿನೇಷನ್ ನೋಡಿ, ಅಲ್ಲಿ ಸೀರೀಸ್ ಬಂದಿತ್ತು, ಈಗ ಪ್ಯಾರಲಲ್ ಕಾಂಬಿನೇಷನ್. ಈ ಪ್ಯಾರಲಲ್ ಕಾಂಬಿನೇಷನ್ಗೆ ಈಕ್ವಿವೆಲೆನ್ಸ್ ಕೆಪಾಸಿಟೆನ್ಸ್ ಅಪ್ಲೈ ಮಾಡಿದ್ರೆ ಸಿ ಪಿ ಇಸ್ ಈಕ್ವಲ್ ಟು ಅಗೈನ್ ಕ್ಯೂ ಬೈ ವಿ. ಕ್ಯೂ ಇಸ್ ಈಕ್ವಲ್ ಟು ಸಿ ಪಿ ವಿ. ಇಟ್ ಈಸ್ ಕಾಲ್ಡ್ ಈಕ್ವೇಷನ್ ನಂಬರ್ 2. ಕಂಪೇರಿಂಗ್ ಈಕ್ವೇಷನ್ 1 and 2, ಎರಡೂ ಈಕ್ವೇಷನ್ನ ಕಂಪೇರ್ ಮಾಡಿ. ಎಲ್ ಎಚ್ ಎಸ್ ಆಫ್ ಈಕ್ವೇಷನ್ 1 ಮಸ್ಟ್ ಬಿ ಈಕ್ವಲ್ ಟು ಎಲ್ ಎಚ್ ಎಸ್ ಆಫ್ ಈಕ್ವೇಷನ್ 2. RHS automatically equal according to the rule of mathematics. ಏನಾಗುತ್ತೆ? From equation 1 and 2 we get CPV is equal to V into C1 plus C2 plus C3. V get cancel, ಉಳ್ಕೊಳ್ಳೋದು CP is equal to C1 plus C2 plus C3. That's all. Suppose n capacitor ಬಂದ್ರೆ C1 plus C2 plus C3 plus C4 plus C5 plus up to Cn ಮುಗ್ದೋಯ್ತು. ಇಲ್ಲಿ 2 capacitor ಕೊಟ್ಟರೆ C1 plus C2. ದಟ್ಸ್ ಆಲ್. ಈ ಕೇಸಲ್ಲಿ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಏನಾಗುತ್ತೆ? ಈ ಕೇಸಲ್ಲಿ ಎಫೆಕ್ಟಿವ್ ಕೆಪಾಸಿಟೆನ್ಸು ನಿಮಗೆ ಗೊತ್ತು, ನ್ಯೂಮರೇಟರ್ ವ್ಯಾಲ್ಯೂ 1 plus 2 plus 3 plus ಹಿಂಗೆ ಹೋಗ್ತಾ ಇದ್ರೆ ಇನ್ಕ್ರೀಸಸ್ ಆಗುತ್ತೆ, ಅಲ್ಲಿ ಡಿಕ್ರೀಸಸ್ ಆಗುತ್ತೆ. ಕೇಳ್ತಾರೆ ಡಿಫರೆನ್ಸ್ ಬಿಟ್ವೀನ್ ಎಕ್ಸಾಮಿನೇಷನ್ ಯಾವ ಥರ ಕ್ವಶನ್ ಕೇಳ್ತಾರೆ ಅಂತ ಗೊತ್ತಾಗಲ್ಲ. ಇದನ್ನು ಲಿಸ್ಟ್ ಔಟ್ ಮಾಡ್ಕೊಬೇಕು ನೀವು. ಏನು? ಡಿಫರೆನ್ಸ್ ಬಿಟ್ವೀನ್ ಸೀರೀಸ್ ಅಂಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ 2 ಕೆಪಾಸಿಟರ್. ಇಲ್ಲಿ ಫಸ್ಟು ಸೀರೀಸ್ ಅಂತ ಒಂದು ಟೇಬಲ್ ಹಾಕಿ, ಸೀರೀಸ್ ಕಾಂಬಿನೇಷನ್. ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್. ಸೀರೀಸ್ ಕಾಂಬಿನೇಷನಲ್ಲಿ ಫಸ್ಟು ಚಾರ್ಜ್ ಕಾನ್ಸ್ಟೆಂಟ್. ಪ್ಯಾರಲಲ್ ಕಾಂಬಿನೇಷನಲ್ಲಿ ಪೊಟೆನ್ಷಿಯಲ್ ಕಾನ್ಸ್ಟೆಂಟ್. ಫಸ್ಟ್ ಕಾನ್ಸೆಪ್ಟ್. ಸೆಕೆಂಡ್, ಇಲ್ಲಿ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಆಫ್ ದ ಕಾಂಬಿನೇಷನ್ ಈಸ್ ಮ್ಯಾಥಮೆಟಿಕಲಿ ರೆಪ್ರೆಸೆಂಟೆಡ್ ಬೈ CS is equal to, ನೀವು ಡೈರೆಕ್ಟಾಗಿ 1/CS is equal to 1/C1 plus 1/C2 plus 1/C3 plus and so on ಅಂತ ಬರೀಬೋದು. ಇಲ್ಲಿ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಕಾಂಬಿನೇಷನ್ ಅಂದರೆ CP is equal to C1 plus C2 plus C3 plus and so on Cn ಅಂತ ಬರೀಬೋದು.
ನೆಕ್ಸ್ಟ್ ಇಲ್ಲಿ ಎಫೆಕ್ಟಿವ್ ಕೆಪಾಸಿಟೆನ್ಸ್ ರಿಮೈನ್ಸ್ ಡಿಕ್ರೀಸಸ್ ಅಂತ ಹೇಳ್ಬೋದು. ಎಫೆಕ್ಟಿವ್ ಕೆಪಾಸಿಟೆನ್ಸ್ ಈಸ್ ಡಿಕ್ರೀಸಸ್. ಇಲ್ಲಿ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಈಸ್ ಇನ್ಕ್ರೀಸಸ್. ನೆಕ್ಸ್ಟ್ ಇಲ್ಲಿ ಫೋರ್ತ್ ಒನ್ನಲ್ಲಿ ಇಲ್ಲಿ ಪೊಟೆನ್ಷಿಯಲ್ಲು ವೇರಿಡು, ಇಲ್ಲಿ ಕಾನ್ಸ್ಟೆಂಟ್ ಅಂತ ಬರೆದ್ರೆ ಅದು ಒಂದು ಡಿಫ್ರೆನ್ಸ್ ಆಗುತ್ತೆ. ಇಷ್ಟು ಕಾನ್ಸೆಪ್ಟ್ನ ತಿಳ್ಕೊಬೇಕು. ದಟ್ಸ್ ಆಲ್.